ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಫೆಬ್ರವರಿ 9 ಮಕರ ರಾಶಿಯವರೇ, ಈಗ ಸಿಂಹದಂತೆ ಗರ್ಜಿಸುವ ಸಮಯ ಬಂದಿದೆ. ಏಕೆಂದರೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪರೀಕ್ಷೆ ಎನಿಸಿಕೊಂಡಿದ್ದ ಈ ಶನಿಯ ಸಾಡೆ ಈಗ ಇತಿಹಾಸದ ಪುಟ ಸೇರಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಶನಿದೇವನು ಈಗ ನಿಮ್ಮ ಜಾತಕದ 3ನೇ ಮನೆಯಲ್ಲಿ ಕುಳಿತು ನಿಮ್ಮನ್ನು ಬಾಹುಬಲಿಯನ್ನಾಗಿ ಮಾಡುತ್ತಿದ್ದಾನೆ. ನಿಮ್ಮ ಈ ಒಂದು ಶೌರ್ಯ, ನಿಮ್ಮ ಪರಾಕ್ರಮ, ನಿಮ್ಮ ಈ ಧೈರ್ಯ ಈ ಸಮಯದಲ್ಲಿ 7ನೇ ಆಕಾಶದಲ್ಲಿ ಇದೆ. ಆದರೆ ಎಚ್ಚರದಿಂದ ಇರಿ, ಯುದ್ಧವನ್ನು ಇನ್ನೂ ಸಂಪೂರ್ಣವಾಗಿ ಗೆದ್ದಿಲ್ಲ. ಒಂದು ಕಡೆ ಶನಿಯು ನಿಮ್ಮ ಶಕ್ತಿಯನ್ನು ನೀಡುತ್ತಿದ್ದರೆ, ಮತ್ತೊಂದೆಡೆ ಈ ಫೆಬ್ರವರಿ 13ರಂದು ನಿಮ್ಮ ಈ ಧನ ಮತ್ತು ಕುಟುಂಬದ ಮನೆಯಲ್ಲಿ ಒಂದು ದೊಡ್ಡ ಸಂಚು ರೂಪಿತವಾಗುತ್ತಿದೆ. ಸೂರ್ಯ ಮತ್ತು ರಾಹು ಸೇರಿ ಮಾಡುವ ಗ್ರಹಣ ಯೋಗವು ನೇರವಾಗಿ ನಿಮ್ಮ ತಿಜೋರಿಯ ಮೇಲೆ ದಾಳಿ ಮಾಡಲು ಸಿದ್ಧವಾಗಿದೆ. ಒಂದು ಕಡೆ 3ನೇ ಮನೆಯ ಶನಿ ಮುನ್ನುಗ್ಗಿ ಗೆದ್ದು ಬಾ ಎನ್ನುತ್ತಿದ್ದರೆ, ಇನ್ನೊಂದು ಕಡೆ 2ನೇ ಮನೆಯ ರಾಹು ಸ್ವಲ್ಪ ಹಪಹಪಿ ಪಡು, ಅಂದರೆ ಆಸೆ ಪಡು, ಸಿಕ್ಕಿ ಹಾಕಿಕೋ ಎಂದು ಪ್ರಚೋದಿಸುತ್ತಿದ್ದಾನೆ. ಈ ವಾರ ನಿಮ್ಮ ಪರಾಕ್ರಮ ಗೆಲ್ಲುತ್ತದೆಯೇ ಅಥವಾ ಈ ರಾಹುವಿನ ಭ್ರಮೆ ಗೆಲ್ಲುತ್ತದೆಯೇ ಎಂಬುದನ್ನು ನಾವು ಸಂಪೂರ್ಣವಾಗಿ ನೋಡೋಣ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನನ್ನ ಆತ್ಮೀಯ ಮಕರ ರಾಶಿಯವರೇ, ನೀವು ಕಲ್ಲಿನಿಂದಲೂ ನೀರನ್ನು ತೆಗೆಯಬಲ್ಲ ಶಕ್ತಿಯುಳ್ಳವರು. ಈಗ ನೀವು ಈ ಸಾಡೆಯ ಬಂಧನದಿಂದ ಮುಕ್ತರಾಗಿದ್ದೀರಿ. ಆದ್ದರಿಂದ ಈ ವಾರ ನೀವು ಹೊಸ ಎತ್ತರಕ್ಕೆ ಏರಬೇಕು. ಆದರೆ ಗ್ರಹಗಳ ಸಂಚಾರವ ಹಾದಿಯಲ್ಲಿ ಕೆಲವು ಗುಂಡಿಗಳನ್ನು ನಿರ್ಮಿಸುತ್ತಿವೆ. ನಾವು ನಿಮ್ಮನ್ನು ಎದುರಿಸುವುದಿಲ್ಲ, ಬದಲಿಗೆ ಆ ಗುಂಡಿಗಳಿಂದ ಹೇಗೆ ಪಾರಾಗಬೇಕು ಎಂಬ ದಾರಿಯನ್ನು ತೋರಿಸುತ್ತೇವೆ. ಮೊದಲಿಗೆ ಆಕಾಶದಲ್ಲಿನ ಗ್ರಹಗಳ ಲೆಕ್ಕಾಚಾರವನ್ನು ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ರಾಶ್ಯಾಧಿಪತಿ ಶನಿ ಭಗವಾನರು ಮೀನ ರಾಶಿಯಲ್ಲಿ, ಅಂದರೆ ನಿಮ್ಮ 3ನೇ ಮನೆಯಲ್ಲಿ ಭದ್ರವಾಗಿ ನೆಲೆಸಿದ್ದಾರೆ. 3ನೇ ಮನೆ ಸಾಹಸ ಮತ್ತು ಪರಾಕ್ರಮವಾಗಿದೆ. ಶನಿಯ ಈ ಸ್ಥಾನವು ನಿಮಗೆ ಶತ್ರುಗಳ ಮೇಲೆ ಜಯವನ್ನು ತಂದುಕೊಡುತ್ತೆ. ನಿಮ್ಮ ಈ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತಿದೆ. ಆದರೆ ಸವಾಲು ನಿಮ್ಮ ರಾಶಿಯ 2ನೇ ಮನೆಯಿಂದ ಬರುತ್ತಿದೆ. 2ನೇ ಮನೆ ಎಂದರೆ ಕುಂಭರಾಶಿ. ಇದು ಧನ ಮತ್ತು ವಾಣಿಯ ಮಾತು ಮನೆಯಾಗಿದೆ. ಅಲ್ಲಿ ಬುಧ ಮತ್ತು ಶುಕ್ರ ಈಗಾಗಲೇ ಇದ್ದಾರೆ. ಈಗ ಫೆಬ್ರವರಿ 13ರಂದು ಸೂರ್ಯದೇವನು ನಿಮ್ಮ ಮೊದಲ ಮನೆಯನ್ನು ಬಿಟ್ಟು ಈ ಧನಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಅಲ್ಲಿ ಈಗಾಗಲೇ ರಾಹು ಕುಳಿತುಕೊಂಡಿದ್ದಾನೆ. ಅಂದರೆ ನಿಮ್ಮ ಧನಸ್ಥಾನದಲ್ಲಿ 4 ಗ್ರಹಗಳು ಒಂದೇ ಬಾರಿಗೆ ಸೇರುತ್ತಿವೆ: ಸೂರ್ಯ, ರಾಹು, ಬುಧ ಮತ್ತು ಶುಕ್ರ. ಈ ಬುಧ ಮತ್ತು ಶುಕ್ರನ ಸ್ಥಿತಿ ಚೆನ್ನಾಗಿದ್ದರೂ ಸೂರ್ಯ ಮತ್ತು ರಾಹುವಿನ ಮೈತ್ರಿ ಸ್ಫೋಟಕವಾಗಿದೆ. ಇದು ಹಣದ ವಿಷಯದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಬಹುದು. ಆದರೆ ಶನಿಯು ಪ್ರಬಲವಾಗಿರುವುದರಿಂದ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಈ ಸಂಕಟವನ್ನು ತಪ್ಪಿಸಬಹುದು. ಆರೋಗ್ಯದ ಬಗ್ಗೆ ನಾವು ನೋಡೋದಾದರೆ, ವಾರದ ಆರಂಭದಲ್ಲಿ ಸೂರ್ಯ ಮತ್ತು ಮಂಗಳ ಮೊದಲ ಮನೆಯಲ್ಲಿ ಇರುತ್ತಾರೆ. ಅಗ್ನಿತತ್ವದ ಗ್ರಹಗಳು ಲಗ್ನದಲ್ಲಿದ್ದಾಗ ಸ್ವಭಾವದಲ್ಲಿ ಕೋಪ ಮತ್ತು ಶರೀರದಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ. ನಿಮಗೆ ಈ ತಲೆನೋವು, ಮೈಗ್ರೇನ್ ಅಥವಾ ರಕ್ತದ ಒತ್ತಡ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಆದರೆ ವಾರ ಕಳೆಯುತ್ತಿದ್ದಂತೆ, ಅಂದರೆ 13ನೇ ತಾರೀಕಿನ ನಂತರ ಸೂರ್ಯನು 2ನೇ ಮನೆಗೆ ಹೋಗುವುದರಿಂದ ನೀವು ಆಹಾರದ ಮೇಲೆ ನಿಯಂತ್ರಣ ಹೊಂದಿರಬೇಕು. 2ನೇ ಮನೆ ಮುಖದ ಭಾಗವನ್ನು ಸೂಚಿಸುವುದರಿಂದ ಹಲ್ಲು ನೋವು ಅಥವಾ ಈ ಗಂಟಲಿನ ಸೋಂಕು ಕಾಡಬಹುದು. ರಾಹು ಅಲ್ಲಿರುವುದರಿಂದ ಯಾವುದೇ ರೀತಿಯ ಮಾದಕ ವ್ಯಸನಗಳಿಂದ ದೂರವಿರಿ. ಶನಿಯ ಕೃಪೆಯಿಂದ ಚೇತರಿಕೆ ಇರುತ್ತೆ, ಆದರೆ ನಿರ್ಲಕ್ಷ್ಯ ಬೇಡ. ವಿದ್ಯಾರ್ಥಿಗಳಿಗೆ ಈ ವಾರ ಮಿಶ್ರ ಫಲ ನೀಡಲಿದೆ. ನಿಮ್ಮ 5ನೇ ಮನೆಯ ಅಧಿಪತಿ ಶುಕ್ರನು 2ನೇ ಮನೆಯಲ್ಲಿದ್ದಾನೆ. ಇದು ಮಾತಿನ ಕಲೆಗೆ ತುಂಬಾ ಒಳ್ಳೆಯದು. ಈ ಚರ್ಚಾ ಸ್ಪರ್ಧೆ, ಕಾನೂನು ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ತರ್ಕಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಮಾತಿನಿಂದಲೇ ನೀವು ಎದುರಾಳಿಯನ್ನು ಮೌನವಾಗಿ ಇರಿಸುತ್ತೀರಿ. ಆದರೆ
ರಾಹು ನಿಮ್ಮ ಗಮನವನ್ನು ಕೆಡಿಸಬಹುದು. ಓದಿನ ಬದಲಿಗೆ ಸ್ನೇಹಿತರೊಂದಿಗೆ ಸುತ್ತಾಡುವುದರಲ್ಲಿ ಸಮಯ ವ್ಯರ್ಥ ಮಾಡುವ ಸಾಧ್ಯತೆ ಕೂಡ ಇದೆ. ಲೈಬ್ರರಿಯಲ್ಲಿ ಕುಳಿತು ಶಾಂತವಾಗಿ ಓದಿದರೆ ಈ ವಾರ ಬಹಳ ಫಲಪ್ರದವಾಗಲಿದೆ ಎಂದು ಶನಿ ಭಗವಾನರು ಸೂಚಿಸುತ್ತಾರೆ. ಈ ಪ್ರೇಮ ಸಂಬಂಧಗಳ ವಿಷಯದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಶುಕ್ರ ಮತ್ತು ರಾಹುವಿನ ಮೈತ್ರಿಗೆ ಈಗ ಸೂರ್ಯನು ಸೇರಿಕೊಳ್ಳುವುದರಿಂದ ಪ್ರೇಮ ಜೀವನದಲ್ಲಿ ಸಂಶಯದ ಕೀಟ ನುಗ್ಗಬಹುದು. ಈ ಫೆಬ್ರವರಿ 13ರ ನಂತರ ನಿಮ್ಮ ಮಾತಿನಿಂದಲೇ ಸಂಬಂಧಗಳು ಕೆಡುವ ಸಾಧ್ಯತೆ ಕೂಡ ಇದೆ. ನೀವು ಸತ್ಯ ಹೇಳುವ ಭರದಲ್ಲಿ ಕಟುವಾಗಿ ಮಾತನಾಡಬಹುದು. ಅದು ನಿಮ್ಮ ಸಂಗಾತಿಗೆ ಬೇಸರ ತರಿಸಬಹುದು. ನಿಮ್ಮ ಪ್ರೇಮವನ್ನು ಮದುವೆಯಾಗಿ ಬದಲಿಸಲು ಬಯಸಿದ್ದರೆ ಈ ವಾರ ಮನೆಯವರ ಜೊತೆ ಮಾತನಾಡಲು ಸೂಕ್ತವಲ್ಲ. ಈ ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಅಥವಾ ಅತ್ತೆ ಮಾವನ ಮನೆಯವರ ಜೊತೆ ಹಣದ ವಿಷಯಕ್ಕೆ ಜಗಳವಾಗಬಹುದು. ಶಾಂತವಾಗಿರಿ. ನಿಮ್ಮ ಕೋಪ ಬೆಂಕಿಗೆ ತುಪ್ಪ ಸುರಿದಂತಾಗಬಹುದು. ವೃತ್ತಿ ಜೀವನದಲ್ಲಿ ಶನಿ ದೇವನು ನಿಮಗೆ ಹೊಸ ಹಾರಾಟಕ್ಕೆ ಸಿದ್ಧತೆ ಮಾಡಿದ್ದಾನೆ. ನಿಮ್ಮ ಕೆಲಸದ ಸಾಮರ್ಥ್ಯ ಕಂಡು ವಿರೋಧಿಗಳು ಬೆರಗಾಗುತ್ತಾರೆ. ಈ ಮಾರ್ಕೆಟಿಂಗ್ ಮತ್ತು ಈ ಸೇಲ್ಸ್ ಕ್ಷೇತ್ರದಲ್ಲಿ ಇರುವವರಿಗೆ ಈ ವಾರ ಅದೃಷ್ಟದ ಕಾಲ. ನೀವು ಮಣ್ಣನ್ನು ಚಿನ್ನವಾಗಿಸಿ ಬಲ್ಲರಿ. ಆದರೆ ಆರ್ಥಿಕವಾಗಿ ಒಂದು ದೊಡ್ಡ ಅಪಾಯ ಕಾಯುತ್ತಿದೆ. ಈ ಫೆಬ್ರವರಿ 13ರ ನಂತರ ಧನ ಮನೆಯಲ್ಲಿ ಸೂರ್ಯ ರಾಹುವಿನ ಗ್ರಹಣದ ಯೋಗವು ಹಣದ ನಷ್ಟ ಉಂಟು ಮಾಡಬಹುದು. ಹಣ ನಿಮಗೆ ಏನಾದರೂ ಬರುತ್ತಿದೆ ಅನಿಸಿದರೆ ಅದು ಕೈಯಲ್ಲಿ ನಿಲ್ಲಲ್ಲ. ವ್ಯಾಪಾರಿಗಳು ಸರ್ಕಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಈ ತೆರಿಗೆ ಆಗಲಿ ಕಳ್ಳತನ ಮಾಡಬೇಡಿ. ಇಲ್ಲದಿದ್ದರೆ ಈ ನೋಟಿಸ್ ಬರಬಹುದು. ಯಾರದ್ದೋ ಮಾತನ್ನು ನಂಬಿ ದೊಡ್ಡ ಮೊತ್ತದ ನೀವು ಹಣವನ್ನು ಹೂಡಿಕೆ ಮಾಡಬೇಡಿ. ರಾಹು ಆಸೆ ತೋರಿಸುತ್ತಾನೆ, ಆದರೆ ನೀವು ಶನಿಯಂತೆ ತಾಳ್ಮೆಯಿಂದ ಇರಬೇಕು. ಈ ಒಂದು ಕಠಿಣ ಪರಿಶ್ರಮದ ಹಣ ಮಾತ್ರ ನಿಮ್ಮ ಬಳಿ ಉಳಿಯುತ್ತೆ. ಈ ಮಕ್ಕಳ ವಿಷಯದಲ್ಲಿ ನೋಡೋದಾದರೆ ಪರಿಸ್ಥಿತಿ ಸಾಮಾನ್ಯವಾಗಿದೆ, ಆದರೆ ಮಾತಿನ ಮೇಲೆ ನಿಗಾ ಇಡಿ. ಈ ಚಂದ್ರನ ಸಂಚಾರ ಮತ್ತು ದೈನಂದಿನ ಫಲ. ಗ್ರಹಗಳಷ್ಟೇ ಅಲ್ಲದೆ ನಿಮ್ಮ ಮನಸ್ಸು ನಿಯಂತ್ರಿಸುವ ಚಂದ್ರನ ಚಲನೆಯು ಈ ವಾರ ಬಹಳನೇ ಮುಖ್ಯ. ಈ ಫೆಬ್ರವರಿ 9 ಸೋಮವಾರದ ಆರಂಭವು ಈ ಧಮಾಕದಂತೆ ಇರುತ್ತೆ. ಚಂದ್ರನು ನಿಮ್ಮ 10ನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಇದ್ದಾನೆ. ನೀವು ಪೂರ್ಣ ಆ್ಯಕ್ಷನ್ ಮೂಡ್ನಲ್ಲಿ ಇರುತ್ತೀರಿ. ಬಾಸ್ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸೂಚಿಸುತ್ತಾರೆ. ತಂದೆಯ ಆಶೀರ್ವಾದ ಸಿಗಲಿದೆ. ಈ ಹೊಸ ಪ್ರಾಜೆಕ್ಟ್ ಆರಂಭಿಸಲು ಇದು ಅತ್ಯುತ್ತಮವಾದ ದಿನ. ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ. ಫೆಬ್ರವರಿ 10 ಮತ್ತು 12 10ನೇ ತಾರೀಕಿನ ರಾತ್ರಿಯಿಂದ ಚಂದ್ರನು ವೃಶ್ಚಿಕ ರಾಶಿಗೆ ಅಂದರೆ 11ನೇ ಮನೆಗೆ ಹೋಗುತ್ತಾನೆ. ಅಲ್ಲಿ ಚಂದ್ರನು ನೀಚನಾಗಿರುವುದರಿಂದ ಅಷ್ಟು ಶುಭವಲ್ಲ. ಲಾಭ ಬರಬಹುದು, ಆದರೆ ಮನಸ್ಸಿಗೆ ತೃಪ್ತಿ ಇರುವುದಿಲ್ಲ. ಅಣ್ಣ ತಮ್ಮಂದಿರ ಅಥವಾ ಸ್ನೇಹಿತರ ಜೊತೆ ಹಣದ ವಿಷಯಕ್ಕೆ ಮನಸ್ತಾಪವಾಗಬಹುದು. ಯಾರಾದರೂ ಸಾಲ ಕೇಳಬಹುದು. ಕೊಡದಿದ್ದರೆ ಸಂಬಂಧ ಹಾಳಾಗುತ್ತೆ. ಆದರೆ ವ್ಯಾಪಾರಿಗಳಿಗೆ ದೈನಂದಿನ ಆದಾಯದಲ್ಲಿ ಏರಿಕೆ ಅನ್ನೋದು ಇದೆ. ಈ ಫೆಬ್ರವರಿ 12ರಿಂದ 14 ಚಂದ್ರನು 12ನೇ ಮನೆಗೆ ಅಂದರೆ ಈ ಧನುರಾಶಿಗೆ ಪ್ರವೇಶಿಸುತ್ತಾನೆ. ಮನಸ್ಸು ಏಕಾಂತವನ್ನು ಬಯಸುತ್ತೆ. ಖರ್ಚುಗಳು ಹೆಚ್ಚಾಗುತ್ತೆ. ಪ್ರಯಾಣ ಬೆಳೆಸಬಹುದು ಅಥವಾ ಈ ಮನೆಗೆ ವಸ್ತುಗಳನ್ನು ಖರೀದಿಸಬಹುದು. ಈ ನಿದ್ರೆಯ ಸಮಸ್ಯೆ ಕಾಡಬಹುದು. ಆದ್ದರಿಂದ ರಾತ್ರಿ ಆದಷ್ಟು ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗುತ್ತೆ. ಈ ವಿದೇಶಿ ಸಂಬಂಧಿತ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಈ ಫೆಬ್ರವರಿ 14 ಮತ್ತು 15 ವಾರಾಂತ್ಯದ ದಿನ ಶನಿವಾರ ರಾತ್ರಿಯಿಂದ ಚಂದ್ರನು ನಿಮ್ಮ ಸ್ವಂತ ರಾಶಿಗೆ ಅಂದರೆ ಈ ಮಕರ ರಾಶಿಗೆ ಬರುತ್ತಾನೆ. ಇದು ನಿಮ್ಮನ್ನು ಮತ್ತೆ ಲವಲವಿಕೆಯಿಂದ ಇರಿಸುತ್ತೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಮೆರುಗು ಬರುತ್ತೆ, ಆದರೆ ನೀವು ಸ್ವಲ್ಪ ಭಾವುಕರಾಗಿ ಇರಬೇಕು. ಸಣ್ಣ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಕುಟುಂಬದೊಂದಿಗೆ ಸಮಯ ಕಳೆಯಲು ಇದು ಒಳ್ಳೆಯ ದಿನ. ಮುಂದಿನ ವಾರದ ಯೋಜನೆಗಳನ್ನು ಸಿದ್ಧಪಡಿಸಲು ಈ ಭಾನುವಾರ ಶುಭವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನನ್ನ ಆತ್ಮೀಯ ಮಕರ ರಾಶಿಯವರೇ, ನೀವು ಈಗ ಸಾಡೆಸಾತಿಯ ಭಯದಿಂದ ಮುಕ್ತರಾಗಿದ್ದೀರಿ. ನೀವು ಹಾರಾಡುವ ಹಕ್ಕಿಯಂತೆ ಸ್ವತಂತ್ರರು. ಫೆಬ್ರವರಿ 9 ವೃತ್ತಿ ಜೀವನಕ್ಕೆ ಅದ್ಭುತವಾಗಿದೆ. 10 ಮತ್ತು 11ರಂದು ಸ್ನೇಹಿತರ ಜೊತೆ ಜಗಳ ಮಾಡಬೇಡಿ. 13ನೇ ತಾರೀಕಿನ ನಂತರ ಸೂರ್ಯನು ಧನಸ್ಥಾನಕ್ಕೆ ಹೋದಾಗ ನಿಮ್ಮ ಮಾತನ್ನು
ಜೇನಿನಂತೆ ಸಿಹಿಯಾಗಿಟ್ಟುಕೊಳ್ಳಿ. ನೆನಪಿಡಿ, 3ನೇ ಮನೆಯ ಶನಿಯು ಕೇವಲ ಕರ್ಮ ಮಾಡುವವನಿಗೆ ಮಾತ್ರ ಸಾಥ್ ನೀಡುತ್ತೆ, ಮಾತುಗಳಿಂದಲ್ಲ. ನಿಮ್ಮ ಕೆಲಸದ ಮೂಲಕ ಉತ್ತರವನ್ನು ನೀಡಿ. ಮಕರ ರಾಶಿಯವರು ಬಂಡೆಯಂತೆ ಗಟ್ಟಿಮುಟ್ಟಾದವರು. ರಾಹುವಿನ ಈ ಗ್ರಹಣ ಯೋಗವನ್ನು ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಮೆಟ್ಟಿ ನಿಲ್ಲುವಿರಿ ಎಂಬ ನಂಬಿಕೆ ನನಗಿದೆ. ಶನಿದೇವನು ನಿಮ್ಮ ಮಿತ್ರನಾಗಿ ನಿಮ್ಮ ಜೊತೆಯಾಗಿ ಸದಾ ಇರುತ್ತಾನೆ. ನೀವು ಶಾಶ್ವತವಾಗಿ ಈ ಸಕಾರಾತ್ಮಕವಾಗಿ ನೀವು ಯೋಚನೆ ಮಾಡಬೇಕಾಗುತ್ತೆ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಎಚ್ಚರ! ಈ ಫೆಬ್ರವರಿ 13ರಂದು ನಿಮ್ಮ ತಿಜೋರಿಯ ಮೇಲೆ ಈ ಗ್ರಹಣದ ಕಣ್ಣು. ಸಾಡೆ ಸಾತಿ ಮುಗಿಯಿತು. ಈಗ ಬಾಹುಬಲಿ ಕಾಲ ಶುರು. ಆದರೆ ಈ ಒಂದು ತಪ್ಪು ಮಾತ್ರ ನೀವು ಮಾಡಲೇಬಾರದು. ಈ ಧನಸ್ಥಾನದಲ್ಲಿ 4 ಗ್ರಹಗಳ ಯುದ್ಧ. ಹಣ ಬರುತ್ತಾ ಹೋಗುತ್ತಾ. ಪೂರ್ತಿ ವಿವರ ಈ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಲಭಿಸುತ್ತೆ. ಈಗ ಸಿಂಹದಂತೆ ಗರ್ಜಿಸುವ ಕಾಲ ನಿಮ್ಮದು. ಈ ಸಮಯ ಅತ್ಯುತ್ತಮವಾದ ಸಮಯ ಅಂತಲೇ ಅನ್ನಬಹುದು. ಶನಿ ನೀಡಲಿದ್ದಾನೆ ಅದ್ಭುತವಾದಂತಹ ಒಂದು ಶಕ್ತಿ. ಈ ಶನಿ ಭಗವಾನರ ಕೃಪೆಯಿಂದ ಮಕರ ರಾಶಿಗೆ ರಾಜಯೋಗ ಅಂತಲೇ ನಾವು ಅನ್ನಬಹುದು. ಈ ಫೆಬ್ರವರಿ 9ರಿಂದ ನೀವು 15ರ ತನಕ ಇದರಲ್ಲಿ ನೀವು ಈ ಸಂಪೂರ್ಣ ಭವಿಷ್ಯವನ್ನು ವೀಕ್ಷಿಸಬಹುದು. ಈ ಕಲ್ಲಿನಿಂದ ನೀರು ತೆಗೆಯುವ ಒಂದು ಶಕ್ತಿ ನಿಮಗಿದೆ. ಆದರೆ ಆದಷ್ಟು ನೀವು ಮಕರ ರಾಶಿಯವರು ತಾಳ್ಮೆಯಿಂದ ಮೃದುತ್ವದಿಂದ ವರ್ತಿಸಬೇಕು ಅಷ್ಟೇ. ಈ ಸೂರ್ಯ ರಾಹು ಸಂಚು ಈ ವಾರ ಎಲ್ಲರೂ ಕೂಡ ನಿಮ್ಮ ಮೇಲೆ ಒಂದು ಕಣ್ಣು. ಅಪ್ಪಿತಪ್ಪಿಯೂ ಈ ಒಂದು ಕೆಲಸ ಮಾಡಲೇಬಾರದು. ಆದರೆ ನಿಮ್ಮ ಮಾತಿನಿಂದ ನಿಮಗೆ ಶತ್ರು ಅನ್ನೋದು ಉಂಟಾಗುತ್ತೆ. ಆದಷ್ಟು ನೀವು ಕೋಪ ಅನ್ನೋದು ಬಿಡಬೇಕು. ಈ ಕೋಪ ಅನ್ನೋದು ಬಿಟ್ಟಾಗ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಶುರುವಾಗುತ್ತೆ. ಆದಷ್ಟು ಈ ಶನಿವಾರದ ದಿನ ನೀವು ಈ ಶನಿ ಭಗವಾನರ ದೇವಾಲಯಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚಿ. ಈ ಬಡಬಗ್ಗರಿಗೆ ಒಂದು ಹೊತ್ತಿನ ಊಟಕ್ಕಾದರೂ ನೀವು ಧನ ಸಹಾಯ ಮಾಡಿ, ಈ ಬಟ್ಟೆ ವಸ್ತ್ರ ದಾನ ಮಾಡಿ, ಎಲ್ಲವೂ ಒಳಿತಾಗುತ್ತೆ. ಈ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.